ಮಾಧ್ಯಮದವರಿಗೆ, ಪತ್ರಿಕಾ ಸಮೂಹಕ್ಕೆ. ಇಲ್ಲಿ ನಾನು ವಿಶೇಷವಾಗಿ ನೆನಪು ಮಾಡ್ಕೊಳ್ಳೋದು ನಾಗೇಂದ್ರ ಸರ್ನ. ಅಂದ್ರೆ ಒಬ್ಬ ವ್ಯಕ್ತಿ ಹೊಸಬರಿಗೆ ಯಾವ ರೀತಿ ಒಂದು ಅವಕಾಶ ಕೊಟ್ಟು ಅವ್ರನ್ನ ಸಪೋರ್ಟ್ ಮಾಡ್ತಾನೆ ಬರ್ತಿದ್ದಾರೆ ಅಂತ ತುಂಬಾ ಜನ ಹೇಳಿದ್ದಾರೆ. ಅಂದ್ರೆ ಹೊಸಬರಿಗೆ ಅವಕಾಶ ಬೇಕು ಅಂದಾಗ ನೀವು ನಾಗೇಂದ್ರ ಸರ್ನೇ ಮೀಟ್ ಮಾಡಬೇಕು. ಅಂದ್ರೆ ಬೆನ್ನು ತಡ್ತಾರೆ, ಅದು ಕಥೆಯಿಂದ ಇರ್ಬೋದು, ಯಾವುದೇ ರೀತಿಯ. ಇವತ್ತು ಸಿರಿ ಕತೆ ಮಾಡ್ಕೊಂಡು ಅದನ್ನ ಎಕ್ಸಿಕ್ಯೂಷನ್ಗೆ ಸ್ವಲ್ಪ ಕಷ್ಟಪಡ್ತಿದ್ದಾಗ ಪೂರ್ತಿ ಬೆನ್ನೆಲುಬಾಗಿ ನಿಂತು ಅದಕ್ಕೆ ತನ್ನ ಸಪೋರ್ಟ್ ಅನ್ನ ಕೊಟ್ಟು ಇವತ್ತು ಆ ಸಿನಿಮಾನ ಗೆಲ್ಸುವತ್ತ ಸಾಗಿದ್ದಾರೆ ನಾಗೇಂದ್ರ ಪ್ರಸಾದ್. ಸಿರಿ ಕೂಡ ಅಷ್ಟೇ, ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ರು, ಅದು ವಿಶೇಷವಾಗಿ ಬಂದಿದೆ. ಇನ್ನು ನನ್ನ ಪಾತ್ರದ ಬಗ್ಗೆ ನಾನು, ಪ್ರಕಾಶ್ ತುಮ್ಮಿನಾಡು ಮತ್ತೆ ಮಾನಸ್ ಸುಧೀರ್ 3 ಜನ ಆಕ್ಟ್ ಮಾಡಿದ್ವಿ. ಅದರಲ್ಲಿ ಮಾನಸ್ ಸುಧೀರ್ ಇದ್ದಾರೆ, ಅವರು ಸೈಕಿಯಾಟ್ರಿಸ್ಟ್. ಅವ್ರಿಗೆ ಒಂದು ಕಾಂಪೌಂಡರ್ ಪಾತ್ರ, ಒಂದು ತರಲೆ ಪೆದ್ದ, ಒಂದು ವಿಚಿತ್ರವಾದ ಕಾಂಪೌಂಡ್ರು. ನಾನು ಹೇಳಿದ ಕೆಲವು ಸತಿ ಸರಿ ಆಗುತ್ತೆ, ಕೆಲವು ಸತಿ ತಪ್ಪಾಗುತ್ತೆ. ಆ ಮೆಡಿಕಲ್ ವ್ಯಾಲ್ಯೂಸ್ ಇಟ್ಕೊಂಡು ಮಾತಾಡ್ತಾ ಇರ್ತೀನಿ, ಅದು ಅಲ್ಲಿ ಕತೆಗೆ ಒಂದು ತಮಾಷೆ ಕಾಣುತ್ತೆ. ಆ ಥರದ್ದೊಂದು ಪಾತ್ರ. ಜೊತೆಗೆ ಪ್ರಕಾಶ್ ತುಮ್ಮಿನಾಡು ಒಂದು ಎಸ್ಟೇಟ್ ಮ್ಯಾನೇಜರ್ ಪಾತ್ರ. ಅಂದ್ರೆ ನಮ್ಮ 3 ಜನ ಕಾಂಬಿನೇಷನ್ ವಿಶೇಷವಾಗಿ ವರ್ಕ್ ಮಾಡಿದ್ದಾರೆ. ಅದು ತುಂಬಾ ಖುಷಿ ಪಡ್ತು. ಅಂದ್ರೆ ಇಂಡಸ್ಟ್ರಿಗೆ ಪ್ರಕಾಶ್ ತುಮ್ಮಿನಾಡು ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ, ಇಬ್ರು ಒಂದೇ ಅನ್ನೋ ತರ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು. ಇಬ್ರು ಒಟ್ಟಿಗೆ ವರ್ಕ್ ಮಾಡುವಂತ ಒಂದು ಅವಕಾಶ ಈ ಸಿನಿಮಾದಾಗ ಸಿಕ್ಕಿದೆ. ಅಲ್ಲಿ ಸುಮಾರು ಜನ ಅವ್ರಿಗೆ ಕಿರಿಕ್ ಪಾರ್ಟಿ ಮೇಷ್ಟ್ರು ನೀವಲ್ವಾ ಅಂತ ಅವ್ರನ್ನ ಕೇಳ್ತಾರೆ, ಕಾಂತಾರ ರಾಮ್ಪ ನಾನಾ ಅಂತ ನನಗ್ ಕೇಳ್ತಾರೆ. ಈ ತರದ ಕನ್ಫ್ಯೂಷನ್ ಇಂದ ಹೊರಗೆ ಬಂದಿದ್ದೀವಿ ಈಗ. ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ತುಂಬ ಸ್ವಾಗತ ಕೊಡ್ತೀನಿ. ನಾನು ಈ ಸಿನಿಮಾ ಮಾಡಕ್ಕೆ ಒಪ್ಕೊಂಡಿದ್ದು ಒಂದೇ ಒಂದು, ಗುರುಗಳು ಅಂತ ಯಾವಾಗ ಒಂದು ಸಿರಿ ಹೇಳ್ದ. ನಾನು ತುಂಬ ಇಷ್ಟಪಡ್ತಿದ್ದೆ. 2004 2000 ಅವ್ರ ಸಾಂಗ್ಗಳು ಅಂದರೆ ತುಂಬ ಪಂಚಪ್ರಾಣ. ಇದು ಏನೇ ಇದ್ರು ಗುರುಗಳು ಅಂತಂದರೆ ಹಿಂದೂ ಮುಂದೆ ನೋಡಿದ್ರೆ ಅವ್ನಿಗೆ ಸಿರಿಗೊಂದು ಆಯ್ತು ಮಾಡಪ್ಪ, ನಾನು ಇದ್ದೀನಿ, ಏನಾಗುತ್ತೆ ಅದು ಮಾಡಿ ಅಂತಂದರೆ. ಬಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನಿಂದ ತುಂಬ ಜನ ಇದ್ದಾರೆ, ಅವ್ರನ್ನ ಇವತ್ತು ನನಗೆ ಕರೆಯೋಕ್ಕಾಗಲಿಲ್ಲ. ಬಟ್ ಅದು ಏನಂದರೆ ನನಗೆ ಬೆನ್ನಿಗೆ ನಾನು ತಟ್ಟಿ ಮುಂದೆ ನಾನು ಇದ್ದೀನಿ, ನೀವು ಹೋಗಿ ಅಂತ ಮಾಡಿ ಅಂತ ನಮ್ಮ ಸ್ನೇಹಿತರುಗಳು ತುಂಬ ಜನ ಇದ್ದಾರೆ. ಅವ್ರಿಗೆಲ್ಲರೂ ನಾನು ಸ್ವಾಗತ ಕೊಡಿ. ಅವ್ರನ್ನ ಒಂದು ಹೃದಯದಿಂದ ಅಭಿನಂದನೆ ಒಪ್ಕೊಳ್ತೀನಿ. ಮತ್ತು ನನಗೆ ಸಪೋರ್ಟ್ ಆಗಿ ಮಾಡಿದಂಥ ಗುರುಗಳಿಗೆ, ಈ ಸಿನಿಮಾ ಏನೇ ಆಗಲಿ ಏನೇ ಬಿಟ್ಲಿ ನಮ್ಮ ಗುರುಗಳು ನನ್ನ ಜೊತೆ ಇರ್ತಾರೆ, ನಾನು ಅವ್ರ ಜೊತೆ ಸದಾ ಇರಬೇಕು. ಸಿನಿಮಾ ಗೆದ್ದೇ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳ್ಕೊತೀನಿ. ಇನ್ನೊಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಗುರುಗಳು ಆಶೀರ್ವಾದದಿಂದ. ಹಾಗೂ ಈ ಸಿನಿಮಾ ಆಗೋದಕ್ಕೆ ಮೇನ್ ಕಾರಣ, ಅಲ್ಲಿ ಹಿಂದೆ ಒಬ್ರು ಕೂತಿದ್ದಾರೆ, ಶಾಂತಕ್ಕ ಅಂತ, ನಮ್ಮ ಗುರುವಣ್ಣವರು ಹೇಳ್ತೀವಿ. ಅಂದರೆ ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿದ್ದವನಿಗೆ ಒಂದಷ್ಟು ಅಣ್ಣ ತಮ್ಮಂದಿರುಗಳು, ಇಲ್ಲ ನೀನಲ್ಲಿ ಏನೋ ಒಂದು ಕಲೆ ಇದೆ, ಅಂದರೆ ಸಿನಿಮಾ ರಂಗದಲ್ಲಿ ಏನಾದರೂ ಒಂದು ಗುರುತಿಸ್ಕೋಬೇಕು, ನೀನು ಒಬ್ಬ ಒಳ್ಳೆ ನಿರ್ದೇಶಕ ಆಗ್ತೀಯಾ ಅಂತಂದು ತುಂಬ ನಮ್ಮ ಅಣ್ಣ ತಮ್ಮಂದಿರೆಲ್ಲ ಸಪೋರ್ಟ್ ಮಾಡಿ, ನಮ್ಮ ಸ್ನೇಹಿತರೆಲ್ಲ ಸಪೋರ್ಟ್ ಮಾಡಿದ್ಮೇಲೆ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಹೋದಾಗ ನಮ್ಮ ಗುರುವಣ್ಣವರು ಪರಿಚಯ ಆದರು. ಪರಿಚಯ ಆದಮೇಲೆ ಸಿನಿಮಾ ಮಾಡ್ತೀವಿ ಅಂತ ಪರಿಚಯ ಆಗಲಿಲ್ಲ. ಬಟ್ ಅವರು ಸ್ವಂತ ತಮ್ಮನಾಗಿ ಮನೆಗೆ ಕೂರಿಸ್ಕೊಂಡು ಊಟ ಹಾಕಿ ಇರೋದಕ್ಕೆ ಜಾಗ ಕೊಟ್ಟು, ಅಂದರೆ ಜೀವನದಲ್ಲಿ ನೀನು ನನ್ನ ಸ್ವಂತ ತಮ್ಮ ಕಣವ, ನೀನು ಅಂದರೆ ತಮ್ಮನಿಗೋಸ್ಕರ ಬೇರೆಯವರು ಅಂದರೆ ಸ್ವಂತ ತಮ್ಮನ ಥರ ಮನೇಲಿ ಇಟ್ಕೊಂಡು ನನಗೊಂದು ಭವಿಷ್ಯನ ರೂಪಿಸೋದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ. ಅದಕ್ಕೆ ಈ ಶ್ರಮ ಪಟ್ಟದಕ್ಕೆ ಇದ್ರ ಜೊತೆಗೆ ಸಪೋರ್ಟಾಗಿ ನಿಂತಹ ನಮ್ಮ ಪ್ರಭಣ್ಣ ಇರ್ಬೋದು, ತಿರ್ಗಾ ನಮ್ಮ ವಿಶ್ವನಾಥ್ ಸರ್, ರಾಜು ಸರ್, ಈ ರೀತಿ ತಿರ್ಗಿ ಸುನೀಲ್ ಸರ್ ಬಂದಿಲ್ಲ. ಹಾಗೆ ಅಷ್ಟು ಜನರನ್ನ ಕ್ರೋಢೀಕರಿಸಿ, ಅಂದರೆ ಒಂದು ಸಿನಿಮಾ ಮಾಡ್ತಾ ಇದೀವಪ್ಪ, ಇವ್ನು ನನ್ನ ತಮ್ಮ, ಇವ್ನಿಗೊಂದು ಸಪೋರ್ಟ್ ಮಾಡೋಣ, ಇವ್ನಿಗೊಂದು ಲೈಫ್ ಕಣ್ಕೊಳ್ಳೋ ಥರ ನಾವೆಲ್ಲ ಸೇರ್ಕೊಂಡು ಮಾಡಬೇಕು ಅಂದಾಗ ಎಲ್ಲರೂ ಜೊತೆ ಸೇರಿದರು. ಆಗ ಈ ಸಿನಿಮಾ ಆಗೋದಕ್ಕೆ ಸಾಧ್ಯ ಆಯಿತು. ತಿರ್ಗಾ ಇಲ್ಲಿ ಇರತಕ್ಕಂಥ ಎಲ್ಲ ಕಲಾವಿದರುಗಳು ನಾನು ಏನೇ ಟಾರ್ಚರ್ ಕೊಟ್ಟರು ಸಿನಿಮಾ ಪರವಾಗಿ ಅದನ್ನು ಯಾವುದನ್ನು ವ್ಯಕ್ತಪಡಿಸದೆ ಎಲ್ಲದನ್ನು ಸಹಿಸ್ಕೊಂಡು ಈ ಸಿನಿಮಾದಲ್ಲಿ ಎಲ್ಲರೂ ಶ್ರಮಪಟ್ಟರು. ಹಾಗೂ ನನ್ನ ಡೈರೆಕ್ಷನ್ ಟೀಮಲ್ಲಿರ್ತಕ್ಕಂಥ ಸಂಭಾಷಣೆ ಪವನ್ರಾವ್ ಕುಲಕರ್ಣಿ ಅಂತ, ಹಾಗೂ ನಮ್ಮ ನವೀನ್ ಕನ್ನೋಹಳ್ಳಿ ಅಂತಂದು ತುಂಬ ಚಿಕ್ಕ ವಯಸ್ಸಿಗೆ ನೀನಾಸಂ NST ಸ್ಟೂಡೆಂಟ್, ಅವರು ತುಂಬ ಚಿಕ್ಕ ವಯಸ್ಸಿಗೆ ನೆಲಮಂಗಲ ಗ್ರಾಮಾಂತರದಲ್ಲಿ ಸ್ಟೇಟ್ ಅವಾರ್ಡ್ ತಂದುಕೊಟ್ರು, ಪಾಪ ರಾಜ್ಯ ಪ್ರಶಸ್ತಿ. ಅವರು ಕೆಲಸ ಮಾಡಿದರು. ನಗಾರಿ, ತಿರ್ಗಾ ಉಪ್ಪಿ ಅಂತಂದು ಹನುಮಂತನಹಳ್ಳಿ ಸಿಂಗರಾಜು ಅಂತಂದು ಸುಮಾರು ಒಂದು 10 ವರ್ಷದಿಂದ ಸಿನಿಮಾದಲ್ಲಿದ್ದಾರೆ. ಈಗ ಒಂದು ಪ್ರಮುಖ ಪಾತ್ರದಲ್ಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಈ ರೀತಿ ಒಂದು ಟೀಮ್ ಕಟ್ಕೊಂಡು ಗುರುಗಳ ಸಮ್ಮುಖದಲ್ಲಿ ಒಂದು ಸಿನಿಮಾ ಮಾಡಿದ್ದೀವಿ. ಇನ್ನು ಮುಂದೆ ಅದು ಪರದೆ ಮೇಲೆ ಬರುತ್ತೆ, ನೀವೆಲ್ಲ ನೋಡಿ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತಂದು ಕೇಳ್ಕೊಳ್ತೇನೆ. ಸರ್, ನನ್ನ ಹೆಸರು ಸಿರಿ YSR ಅಂತಂದು, ನಮ್ಮ ತಂದೆಯವರೆಲ್ಲ ಕೂತಿದ್ದಾರೆ, ರೈತರು. ಏಕೆ ಶ್ರೀಪತಿ ರಾಮಚಂದ್ರ ಅಂತಂದು ಅವರೇ ನಮ್ಮ ಅಪ್ಪವರೇ ಅದನ್ನು YSR ಅಂತ ಇಟ್ಕೊಳಪ್ಪ ಅಂತಂದು ಹೇಳಿದ್ರು.